ಹಾಲೆಲೂಯಾ. ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ. ಎಸಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಕೂಡ ಕರ್ತನ ಸಮ್ಮುಖದಲ್ಲಿ ನಾವು ಕೂತಿದ್ದೀವಿ ಪ್ರೇರೆ. ಹಾಗೆ ನಾವು ಎಲ್ಲರೂ ಕೂಡ ಉತ್ಸಾಹದಿಂದ ಕರ್ತನ ನಾಮನ್ನು ನಾವು ಘನಪಡಿಸಿದ್ದೇವೆ. ಅದೇ ಸಮಯದಲ್ಲಿ ಮುಂದಿನ ಸಮಯಗಳಲ್ಲಿ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಹೋಗೋಣ. ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನೆಲ್ಲರನ್ನು ಕೂಡ ದೇವರ ವಾಕ್ಯದ ಮೂಲಕ ದೇವರು ನಮ್ಮನ್ನು ಬಲಪಡಿಸೋದಕ್ಕಾಗಿದ್ದಾರೆ. ಮುಂದಿನ ಸಮಯಗಳಲ್ಲಿ ಕರ್ತನ ದಾಸರು ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಡೋದಕ್ಕಾಗಿದ್ದಾರೆ. ನಾವು ಆಹ್ವಾನಿಸುವಂತವನಾಗಿದ್ದೇನೆ. ಆಮೆನ್. Praise the Lord. Praise the Lord. Greetings to you in the precious name of our Lord Jesus Christ. ಉನ್ನತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. It is a great joy for me to meet you through this video. ಈ ಒಂದು ವಿಡಿಯೋ ಮುಖಾಂತರ ನಿಮ್ಮನ್ನು ನೋಡಲಿಕ್ಕೆ ನಾನು ತುಂಬಾ ಸಂತೋಷಪಡುವವನಾಗಿದ್ದೇನೆ. And the topic I have chosen to preach about ಇವತ್ತಿನ ಒಂದು ಪೀಠಿಕೆ ನಿಮಗೆ ಮಾತಾಡಲಿಕ್ಕೆ ನಾನು ಇರುವಂತ ಬಯಸುವಂತ ಕಾರ್ಯಗಳು ಏನೆಂದರೆ, if you are with Jesus you will have everything. ನೀವು ಒಂದು ವೇಳೆ ಯೇಸು ಜೊತೆಯಲ್ಲಿ ಇರುವುದಾದರೆ ನಿಮಗೆ ಎಲ್ಲವೂ ಉಂಟಾಗಿರುತ್ತದೆ. Or if Jesus is with you you will have everything. ಅಥವಾ ಯೇಸು ಸ್ವಾಮಿ ನಿಮ್ಮೊಂದಿಗಿದ್ರೆ ಆವಾಗ ನೀವು ಎಲ್ಲವನ್ನು ಹೊಂದಿದವರಾಗಿರುತ್ತೀರಾ. In the Gospel of Luke, ನಾವು ಲೂಕನ ಶುಭ ಸಂದೇಶದಲ್ಲಿ chapter 15 15ನೇ ಅಧ್ಯಾಯದಲ್ಲಿ and verse 31, ನಾವಲ್ಲಿ 31ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. and the whole chapter we read about that God gives you back what you have lost. ನಾವು ಅಲ್ಲಿ ಪೂರ್ತಿ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ನೀವು ಏನು ಕಳೆದುಕೊಂಡಿದ್ರೆ ಅದೆಲ್ಲವನ್ನು ಹಿಂತಿರುಗಿಸಿ ಕೊಡುವಂತ ಒಂದು ಅಧ್ಯಾಯವಾಗಿದೆ. In the third parable that Jesus was telling about, ಆ ಮೂರನೇ ಒಂದು ಸಾಮ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, and we read about son, the younger son, and we call him prodigal son. ನಾವು ಅಲ್ಲಿ ಎರಡನೆಯ ಮಗನಾಗದಂತ ಒಬ್ಬ ದುಂದುಗಾರ ಮಗನನ್ನು ನಾವು ನೋಡ್ತೇವೆ. And he went out and he spent and lost everything and he came back home. ಅವನು ಹೊರಗಡೆ ಹೋಗಿ ಎಲ್ಲವನ್ನು ಕಳೆದುಕೊಂಡವನಾಗಿ ಪುನಃ ಹಿಂತಿರುಗಿ ಬರ್ತಾ ಇದ್ದಾನೆ ಮನೆಗೆ. When he came back home, the father and the whole household was happy except his older brother. ಯಾವಾಗ ಅವನು ಹಿಂತಿರುಗಿ ಬಂದನೋ ಆವಾಗ ತನ್ನ ಮನೆಗೆ ಬಂದಾಗ ಆ ಮನೆಯಲ್ಲಿ ಇದ್ದಂತ ಎಲ್ಲರೂ ಕೂಡ ಸಂತೋಷಭರಿತರಾಗಿ ಮಾರ್ಪಡ್ತಾ ಇದ್ದಾರೆ. But except for his older brother. ಆದರೆ ತನ್ನ ಅಣ್ಣನು ಮಾತ್ರ ಅವನು ಸಂತೋಷವುಳ್ಳವನಾಗಿ ಇಲ್ಲ. And the brother was angry. He was very disappointed. ತನ್ನ ಅಣ್ಣನು ತುಂಬಾ ಕೋಪವುಳ್ಳವನಾಗಿ ಅವನು ತುಂಬಾ ಮುಖ ಭಾವನೆ ಮಾಡಿಕೊಂಡವನಾಗಿ ನಾವು ನೋಡ್ತೇವೆ. And he asked the servants why there is celebration, why there is joy in the house. ಆವಾಗ ಅವನು ಮನೆಯಲ್ಲಿ ಕೇಳ್ತಾನೆ, ಅಲ್ಲಿರುವಂತ ಸೇವಕರಿಗೆ ಆಳುಗಳಿಗೆ ಕೇಳ್ತಾನೆ, ಏನು ಇಲ್ಲಿ ಒಂದು ಸಂಭ್ರಮ ನಡೆಯುತ್ತಾ ಇದೆ ಅಂತ. And they told, your brother who was lost, he has come back home. ಆವಾಗ ಅವರು ಹೇಳಿದ್ರು, ನಿನ್ನ ಕಳೆದುಕೊಂಡಂತ ನಿಮ್ಮ ತಮ್ಮ ವಾಪಸ್ ನಿಮ್ಮ ಮನೆಗೆ ಬಂದಿದ್ದಾನೆ ಅಂತ ಹೇಳಿದ್ರು. That's why we are celebrating his home coming. ಆದ್ರಿಂದ ಅವನು ವಾಪಸ್ ಬಂದ ಮನೆಗೆ ಬಂದನಂತ ಹೇಳ್ಬಿಟ್ಟು ನಾವು ಇವಾಗ ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. He was so upset, he didn't want to even enter into the house. ಅವನಿಗೆ ದುಃಖ ಆಯ್ತು, ಅವನು ಮನೆಗೆ ಬಂದಿಲ್ಲ. ಅವನು he didn't want to enter into the house. ಆವಾಗ ಅಣ್ಣನಾದವನು ಆ ಮನೆಗೆ ಕೂಡ ಕಾಲಿಡ್ಲಿಕ್ಕೆ ಕೂಡ ಅವನು ಇಷ್ಟಪಡದೆ ಅವನು ಹೊರಗಡೆ ನಿಂತ್ಕೊಂಡಿದ್ದಾನೆ. And the father came out and he asked, come on, come inside. ಆವಾಗ ತಂದೆ ಆದವರು ಅವ್ರು ಕೇಳ್ತಾ ಇದ್ದಾರೆ, ಯಾಕೆ ನೀನು ಹೊರಗಡೆ ನಿಂತ್ಕೊಂಡಿದ್ದೆ, ಬಾ ಒಳಗಡೆ ಅಂತ ಕರೆದ್ರು. And he said to the father, ಆವಾಗ ತಂದೆಯಾದಂತವರು ದೊಡ್ಡ ಮಗನ ಹತ್ರ ನೋಡಿ ಹೇಳ್ತಾ ಇದ್ದಾರೆ, I was with you and I was obeying you, I was doing all the hard work, I was always with you, but you didn't give me even a calf to celebrate with my friends. ಆವಾಗ ದೊಡ್ಡವನು ಹೇಳ್ತಾ ಇದ್ದನು, ನಾನು ಯಾವಾಗ ನಿಮ್ಮ ಸಂಗಡ ಇರುವಾಗ ನನಗೆ ಒಂದು ದನದ ಮರಿಯನ್ನು ಕೂಡ ನನಗೆ ಕತ್ತರಿಸಿ ಏನು ಮಾಡಲಿಲ್ಲ, ಆದರೆ ಇವಾಗ ನೀವು ಮಾಡ್ತಾ ಇದ್ದೀರಾ ಅಂತ ಅವನು ಕೋಪದಿಂದ ಹೇಳ್ತಾ ಇದ್ದನು. But you are celebrating a person who has lost everything. ಇವಾಗ ಅವನು ಎಲ್ಲವನ್ನು ಕಳೆದುಕೊಂಡವನು ಹೋಗಿ ಇವಾಗ ಆಡಂಬರವಾಗಿ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಅವನು ಹೇಳ್ತಾ ಇದ್ದನು. And the father said to the older brother, ಆವಾಗ ತಂದೆಯಾದವರು ತನ್ನ ದೊಡ್ಡ ಮಗನಿಗೆ ಹೇಳಿದರು, your brother was lost and he has come back home. ಅವನು ಹೇಳಿದನು, ನಿನ್ನ ತಮ್ಮನನ್ನು ನಾನು ಕಳೆದುಕೊಂಡಿದ್ದೆ, ಇವಾಗ ಅವನು ಪುನಃ ವಾಪಸ್ ಮನೆಗೆ ಬಂದಿದ್ದಾನೆ ಅಂತ ಹೇಳಿದನು. But you were with me always and all I have in the house it belongs to you. ಆವಾಗ ಅವ್ರು ಹೇಳಿದರು,
ನೀನು ಈ ಮನೆಯಲ್ಲಿ ಯಾವಾಗಲೂ ಇರುತ್ತೀಯ, ನೀನು ನನ್ನವನು, ನಿನಗೆ ನನ್ನಲ್ಲಿ ಇರುವಂತ ಎಲ್ಲ ಆಸ್ತಿಯು ನಿನಗೆ ಸ್ವಂತವಾದದ್ದು ಅಂತ ಹೇಳಿದರು. Amen. All that is with me is yours because you are with me. ನನ್ನ ಹತ್ರ ನೀನು ಇರುವುದರಿಂದ ನಿನಗೆ ನನ್ನಲ್ಲಿ ಏನೆಲ್ಲ ಇದೆಯೋ ಆ ಎಲ್ಲ ಆಸ್ತಿಯು ನಿನ್ನದೇ ಅಂತ ಹೇಳಿದರು. The older brother or the older son did not have that concept, that thought that all the father has in the father's house, it belongs to him. ಆವಾಗ ಆ ಮಗನು ಅವನು ನೆನೆಸಿನಿಲ್ಲ, ಒಂದು ಸಮಯದಲ್ಲಿ ಕೂಡ ಅವನು ನೆನೆಸಿ ನೋಡಲಿಲ್ಲ, ನನ್ನ ತಂದೆಯ ಮನೆಯಲ್ಲಿ ಇರುವಂಥದ್ದು ಎಲ್ಲವೂ ನನಗೆ ಸ್ವಂತ ಅಂತ ಅವನು ಯಾವತ್ತೂ ಕೂಡ ಅವನು ಭಾವಿಸಿರಲಿಲ್ಲ. Because he was with the father. ಏಕೆಂದ್ರೆ ಅವನು ತಂದೆಯ ಜೊತೆಯಲ್ಲೇ ಇರ್ತಾ ಇದ್ದ. That's the same thing you have to understand. ಅದೇ ರೀತಿ ನೀವು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. If you are with the father, ನೀವು ಒಂದು ವೇಳೆ ನಿಮ್ಮ ತಂದೆಯ ಜೊತೆಯಲ್ಲಿ ಇರುವುದಾದರೆ, if you are with Jesus, ನೀವು ಒಂದು ವೇಳೆ ಯೇಸುವಿನ ಜೊತೆಯಲ್ಲಿ ಇರುವುದಾದರೆ, and if you have the right fellowship with Jesus, ನೀವು ಒಂದು ವೇಳೆ ಯೇಸುವಿನ ಜೊತೆಯಲ್ಲಿ ಒಂದು ಒಳ್ಳೆಯ ಐಕ್ಯತೆ ಸರಿಯಾಗಿ ಇರುವುದಾದರೆ, then all that the father has, all that Jesus has, it will be yours. ಆವಾಗ ತಂದೆಯಾದ ದೇವರ ಹತ್ರ ಇರುವಂತ ಎಲ್ಲವೂ, ಯೇಸುವಿನಲ್ಲಿ ಇರುವಂತ ಎಲ್ಲವೂ ನಿಮ್ಮದೇ. Many people, they don't understand this concept. ಈ ಒಂದು ಕಾರ್ಯವನ್ನು ಅನೇಕ ಜನರು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. And they are murmuring, they are complaining, Lord, we don't have this, we don't have that, we don't have this. ಯಾವಾಗಲೂ ಅವರು ಗುಣಗುಟ್ಟುವವರಾಗಿರ್ತಾರೆ. ಇದು ಇಲ್ಲ, ಅದಿಲ್ಲ, ಇದು ಅದು ಅಂತ ಹೇಳಿ ಯಾವಾಗಲೂ ಗುಣಗುಟ್ಟುವವರಾಗಿರ್ತಾರೆ ಜನರು. The most important thing that you have to learn, ನೀವೊಂದು ಮುಖ್ಯವಾದ ಕಾರ್ಯವನ್ನು ನೀವು ಅಲ್ಲಿ ಕಲಿತುಕೊಳ್ಳಬೇಕಾದ ಕಾರ್ಯ ಏನೆಂದರೆ, you have to be with Jesus. ನೀವು ಯೇಸುವಿನ ಜೊತೆಯಲ್ಲಿ ಇರಬೇಕು. You have to be having the good and right relationship with God. ನೀವು ಸರಿಯಾದ ಒಂದು ಐಕ್ಯತೆಯ ಒಂದು ಯೇಸುವಿನ ಜೊತೆಯಲ್ಲಿರುವಂತ ಐಕ್ಯತೆ ಇರಬೇಕಾಗ್ತದೆ. And you have to become the child of God. ನೀವು ಮತ್ತೆ ದೇವರ ಒಂದು ಮಗುವಾಗಿ ಇರಬೇಕಾಗಿ ನಾವು ಬೇಡಿಕೊಳ್ಳುತ್ತೇವೆ. And that is the privilege that you can claim everything from your father. ಆವಾಗ ನೀವು ಯೇಸು ದೇವರಿಂದ ಎಲ್ಲವನ್ನು, ತಂದೆಯಾದ ದೇವರಿಂದ ಎಲ್ಲವನ್ನು ನೀವು ಹೊಂದಿಕೊಳ್ಳಲು ಸಾಧ್ಯ. And father has all the blessing just for his children. ಆ ತಂದೆಯಾದವರು ಎಲ್ಲ ಆಶೀರ್ವಾದವನ್ನು ಹೊಂದಿದ್ದಾರೆ. ಏನಕ್ಕೆಂದ್ರೆ ತನ್ನ ಮಕ್ಕಳಿಗೋಸ್ಕರ ಅದನ್ನು ಇಟ್ಟಿದ್ದಾರೆ. Not for the person who is wandering in the street. ಅಲ್ಲಿ ಬೀದಿಯಲ್ಲಿ ಅಲ್ಲಿ ನಡೆದಾಡುವಂತ ಜನರಿಗೆ ಅಲ್ಲ. The father's blessings, the father's heritage, everything belongs to the children. ತಂದೆಯ ಆಸ್ತಿ ಎಲ್ಲವೂ, ತಂದೆಯ ಎಲ್ಲ ವಸ್ತು, ತಂದೆಯ ಆಶೀರ್ವಾದ ಎಲ್ಲವೂ ತನ್ನ ಮಕ್ಕಳಿಗೆ ಸೇರುತ್ತದೆ. And many people, they are saved, they have accepted Jesus, but they don't have the feeling to claim the rights they belong. ಅವರಿಗೆ ಬರಬೇಕಾದ ಹಕ್ಕನ್ನು ಹೊಂದಬೇಕಂತ ಅನೇಕ ರಕ್ಷಣೆ ಹೊಂದಿದಂತ ಜನರಿಗೂ ಕೂಡ, ವಿಶ್ವಾಸಿಗಳಿಗೂ ಕೂಡ ಅವ್ರಿಗೆ ಗೊತ್ತೇ ಇಲ್ಲ. And the Bible says, ಸತ್ಯವೇದ ಹೇಳ್ತದೆ, God has given us His Holy Spirit. ದೇವರು ನಮಗೆ ಪರಿಶುದ್ಧ ಆತ್ಮನನ್ನು ನಮಗೆ ಕೊಟ್ಟಿದ್ದಾರಂತ. The Holy Spirit makes us to understand that we are the children of God. ಪರಿಶುದ್ಧ ಆತ್ಮನು ನಾವು ದೇವರ ಮಕ್ಕಳೆಂಬುದನ್ನು ನಮಗೆ ತಿಳುವಳಿಕೆ ಮೂಡಿಸುತ್ತದೆ. It gives testimony confirming that we are children of God. ಅದು ನಮಗೆ ಒಂದು ಸಾಕ್ಷಿಯನ್ನು ಕೊಡುತ್ತದೆ. ಒಂದು ಪೂರ್ಣವಾದ ಒಂದು ಕಾರ್ಯವನ್ನು ಅಲ್ಲಿ ನಾವು ನೋಡ್ತೇವೆ. ಅದು ಪರಿಶುದ್ಧ ಆತ್ಮನು ನಾವು ದೇವರ ಮಕ್ಕಳು ಎಂಬುದನ್ನು ಅವರು ನಿರೂಪಿಸುತ್ತಾರೆ. We can come boldly to the presence of God and we can claim all the promises, all the blessing that God has for us. ನಾವು ಧೈರ್ಯವಾಗಿ ದೇವರ ಸನ್ನಿಧಿಯಲ್ಲಿ ಬಂದು ದೇವರ ಹತ್ರ ಇರುವಂತಹ ಎಲ್ಲ ಆಶೀರ್ವಾದಗಳನ್ನು ಖಂಡಿತವಾಗಿ ನಾವು ಹೊಂದಿಕೊಳ್ಳಲು ಸಾಧ್ಯ. We have to be always in the presence of God. ಆದರೆ ನಾವು ಯಾವಾಗಲೂ ದೇವರ ಪ್ರಸನ್ನತೆಯಲ್ಲೇ ನಾವು ಮುಳುಗಿದವರಾಗಿರಬೇಕು. I don't say that you have to be always in the church, always praying. No, what I mean, you have to be filled with the presence of God always. ಹಾಗಂದ್ರೆ ನಾನು ಯಾವಾಗಲೂ ನೀನು ಚರ್ಚಲ್ಲೇ ಇರಬೇಕಂತ ಹೇಳ್ತಾ ಇಲ್ಲ. ನೀವು ಯಾವಾಗಲೂ ಏನಂದ್ರೆ ನೀವು ಕೆಲಸ ಮಾಡ್ತಾ ಇರುವಾಗಲೂ ಕೂಡ ನೀವೇನ್ ಮಾಡಬೇಕು, ದೇವರ ಪ್ರಸನ್ನತೆಯಲ್ಲೇ ನೀವು ಮುಳುಗಿರುವವರಾಗಿರಬೇಕು. You can have the connection with God. ನೀವು ಯಾವಾಗಲೂ ದೇವರಲ್ಲಿ ಒಂದು ಕನೆಕ್ಷನ್ ಇಟ್ಕೊಂಡಿರಬೇಕು. When some people come to the church, ಯಾವಾಗಲೂ ಯಾರಾದರೂ ಒಂದು ಕೆಲವು ಜನರು ಸಭೆಗೆ ಬರುವಾಗ, then they switch on, okay, let me have the connection with God. ನಾನು ಇವಾಗ ಫೋನನ್ನು ಸ್ವಿಚ್ ಆನ್ ಮಾಡಿ ಮತ್ತೆ ನಾನು ದೇವರ ಜೊತೆಯಲ್ಲಿ ಒಂದು ಸಂಪರ್ಕ ಇಟ್ಕೊಂಡಿದ್ದೇನೆ ಅಂತ ಹೇಳೋದಿಲ್ಲ.
In the church, don't switch on the phone, but I'm just telling you an example. ಆದ್ರೆ ನಾನು ಒಂದು ಉದಾಹರಣೆ ಹೇಳ್ತೇನೆ, ಆದ್ರಿಂದ ಚರ್ಚಲ್ಲಿ ಹೋಗಿ ನೀವು ಫೋನನ್ನು ಸ್ವಿಚ್ ಆನ್ ಮಾಡ್ಕೋಬೇಡಿ. Only when they come to church, they want to have the connection with God. ಅವರು ಯಾವಾಗ ಸಭೆಗೆ ಬರ್ತಾರೋ ಆವಾಗ ಮಾತ್ರ ದೇವರ ಜೊತೆಯಲ್ಲಿ ಒಂದು ಸಂಪರ್ಕವನ್ನು ಇಡ್ಲಿಕ್ಕೆ ನೋಡ್ತಾರೆ. And from Monday to Saturday, they switch off the connection with God. ಆವಾಗ ಸೋಮವಾರದಿಂದ ಶನಿವಾರ ತನಕ ದೇವರಲ್ಲಿರುವಂತ ಸಂಪರ್ಕವನ್ನು ಅವ್ರು ಏನ್ ಮಾಡ್ತಾರೆ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. No, that is not the case. Then during the week time and other time, then you cry, oh Lord, give me that, I don't have this, I don't have that. ಅದಕ್ಕೆ ನೀವೇನ್ ಮಾಡೋದು, ಆವಾಗ ಓ ದೇವ್ರೇ ನನಗೆ ಇದಿಲ್ಲ ಅದಿಲ್ಲ ಅಂತ ಹೇಳಿ ನೀವು ಯಾವಾಗಲೂ ಅಳ್ತಾ ಇರೋದು. You have to be with God. ನೀವು ಯಾವಾಗಲೂ ದೇವರ ಸಂಗಡ, ದೇವರ ಜೊತೆಯಲ್ಲಿ ಇರಬೇಕು. Then you will have everything what God has. ಆವಾಗ ನಿಮಗೆ ಎಲ್ಲವೂ ದೇವರ ಹತ್ರ ಏನಿದೆ ಅದು ಎಲ್ಲವೂ ನೀವು ಹೊಂದಿದವರಾಗಿರ್ತೀರಾ. In Psalms 130 verse 17, ನಾವು ಕೀರ್ತನೆ 130ರಲ್ಲಿ 17ನೇ ವಚನದಲ್ಲಿ ನಾವು ನೋಡ್ತೀವಿ. we read there is abundance of forgiveness. ನಾವು ಅಲ್ಲಿ ನೋಡ್ತೀವಿ ಧಾರಾಳವಾದಂತ ಒಂದು ಕ್ಷಮಾಪಣೆಯನ್ನು ನಾವು ನೋಡ್ತೀವಿ. Forgiveness, abundance of salvation. ನಾವು ಅಲ್ಲಿ ನೋಡ್ತೀವಿ ಧಾರಾಳವಾದಂತ ಒಂದು ರಕ್ಷಣೆಯನ್ನು ನಾವು ನೋಡ್ತೇವೆ. When you are with Jesus, ನೀವು ಯಾವಾಗ ಯೇಸುವಿನಲ್ಲಿ ಇರ್ತೀರೋ, you will have the abundance of grace, an abundance of forgiveness, an abundance of mercy. ಆವಾಗ ನಿಮಗೆ ಧಾರಾಳವಾದಂತ ಹೇರಳವಾದಂತ ಆಶೀರ್ವಾದ, ಹೇರಳವಾದಂತ ಕ್ಷಮಾಪಣೆ ಎಲ್ಲವನ್ನು ನೀವು ಹೊಂದಿದವರಾಗಿರ್ತೀರಾ. Abundance of redemption. ಆವಾಗ ಅಲ್ಲಿ ಹೇರಳವಾದಂತ ಒಂದು ಬಿಡುಗಡೆ, ವಿಮೋಚನೆ. Amen. Because Jesus is the Redeemer. ಏಕೆಂದ್ರೆ ಯೇಸು ಸ್ವಾಮಿ ನಮಗೆ ವಿಮೋಚಕನಾಗಿದ್ದಾರೆ. He can redeem you. ಅವರು ನಿಮ್ಮನ್ನು ವಿಮೋಚಿಸಲಿಕ್ಕೆ ಸಾಧ್ಯ. He can redeem your soul. He can redeem whatever you have lost in your life. ನಿಮ್ಮ ಜೀವಿತದಲ್ಲಿ ಏನೆಲ್ಲ ಕಳೆದುಕೊಂಡಿದ್ರೆ ಅದೆಲ್ಲವನ್ನು ಪುನಃ ನೀವು ಗಳಿಸಿಕೊಳ್ಳಬಹುದು. To redeem you, He gave His life. He shed His precious blood. ಅವರು ನಿಮ್ಮನ್ನು ವಿಮೋಚಿಸಲಿಕ್ಕೋಸ್ಕರ ತನ್ನ ರಕ್ತವನ್ನೇ ಅವರು ಕೊಟ್ಟಿದ್ದಾರೆ. Nobody has died for man's sin. ಮನುಷ್ಯನಿಗೋಸ್ಕರ, ಮನುಷ್ಯನ ಪಾಪಗಳಿಗೋಸ್ಕರ ಯಾರು ಕೂಡ ಸತ್ತೋಗಿಲ್ಲ. Only Jesus did that. ಆದರೆ ಯೇಸು ಸ್ವಾಮಿ ಮಾತ್ರ ಅದನ್ನು ಮಾಡಿದ್ದಾರೆ. Because He loves you. ಏಕೆಂದರೆ ಅವರು ನಿಮ್ಮನ್ನು ಪ್ರೀತಿಸ್ತಾರೆ. Because He has a special plan for you. ಏಕೆಂದರೆ ನಿಮಗೋಸ್ಕರ ಒಂದು ವಿಶೇಷವಾದ ಉದ್ದೇಶವನ್ನು ಇಟ್ಟಿದ್ದಾರೆ. And that's why He has redeemed you from sin and from the world. ಏಕೆಂದರೆ ಅವರು ಈ ಒಂದು ಲೋಕದ ಒಂದು ಪಾಪದ ಬಂಧನದಿಂದ ಅವರು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. He paid the price to redeem you. ಅವರು ನಿಮಗೋಸ್ಕರ ಒಂದು ಬೆಲೆಯನ್ನು ಕೊಟ್ಟು ತನ್ನ ಕ್ರಯ ಕೊಟ್ಟು ಅವರು ನಿಮ್ಮನ್ನು ವಿಮೋಚಿಸಿಕೊಂಡಿದ್ದಾರೆ. When you are with Jesus, you will have redemption. ನೀವು ಯಾವಾಗ ಯೇಸುವಿನ ಜೊತೆಯಲ್ಲಿ ಇರ್ತೀರೋ ಆವಾಗ ನಿಮಗೆ ವಿಮೋಚನೆ ಉಂಟು. Next thing we say that when you are with Jesus, ಯಾವಾಗ ನೀವು ಯೇಸುವಿನ ಜೊತೆಯಲ್ಲಿ ಇರ್ತೀರೋ, you will have all the prosperity, you will have all the blessings. ಆವಾಗ ನಿಮಗೆ ಎಲ್ಲವೂ ಸಮೃದ್ಧಿಯಾದ ಜೀವಿತ ಉಂಟಾಗ್ತದೆ, ಎಲ್ಲವೂ ಆಶೀರ್ವಾದ ನಿಮಗೆ ತುಂಬಿರುತ್ತದೆ. And I am not talking about the prosperity gospel or prosperity what some preach. ನಾನು ಬಂದ್ಬಿಟ್ಟು ನಿಮಗೆ ಸಮೃದ್ಧಿಯಾದ ಒಂದು ಸುವಾರ್ತೆ ಅಥವಾ ಬೇರೆ ಯಾವುದನ್ನು ನಾವು ಬೋಧನೆ ಮಾಡ್ತಾ ಇಲ್ಲ. Jesus promised, ಆದರೆ ಯೇಸು ಸ್ವಾಮಿ ಒಂದು ವಾಗ್ದಾನ ಮಾಡಿದ್ದಾರೆ, I give you life and the life abundant. ಆವಾಗ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಜೀವವನ್ನು ಕೊಡ್ತೇನೆ, ಆ ಜೀವವು ನಿತ್ಯವಾಗಿ ಶಾಶ್ವತವಾದ ಜೀವಿತ ಕೊಡ್ತೇನೆ ಅಂತ ಹೇಳ್ತಾರೆ. And Paul, you know what he says? ಇಲ್ಲಿ ನಾವು ಪೌಲನು ಏನ್ ಹೇಳ್ತಾರೆ ನಾವು ನೋಡೋಣ. My God will supply all your need according to His riches in a glorious way. ಅವಾಗ ಅಲ್ಲಿ ಹೇಳ್ತಾ ಇದ್ದಾರೆ, ಫಿಲಿಪ್ಪಿ 4:19ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ದೇವರು ಎಲ್ಲವನ್ನು, ನಿನ್ನ ಅಗತ್ಯಗಳೆಲ್ಲವನ್ನು ಕ್ರಿಸ್ತೇಸುವಿಗೆ ಮಹಿಮೆ ಉಂಟಾಗುವಂತೆ ಎಲ್ಲವನ್ನು ಸಂಧಿಸ್ತಾರೆ ಅಂತ ಹೇಳ್ತಾ ಇದೆ. All the blessings come from Jesus. ಎಲ್ಲ ಆಶೀರ್ವಾದವು ಯೇಸು ಕ್ರಿಸ್ತನಿಂದ ಬರ್ತದೆ. Amen. He is our source of blessing. ಯಾಕಂದ್ರೆ ಅವರೇ ಎಲ್ಲವದ ಆಶೀರ್ವಾದಕ್ಕೂ ಮೂಲ ಕಾರಣಕರ್ತನಾಗಿದ್ದಾರೆ. So if He is with you, or if you are with Jesus, then you will have all the blessings. ನೀವು ಒಂದು ವೇಳೆ ಯೇಸುವಿನ ಜೊತೆಯಲ್ಲೇ ಐಕ್ಯತೆಯಲ್ಲಿ ಇರುವುದಾದರೆ ನಿಮಗೆ ಎಲ್ಲ ಆಶೀರ್ವಾದಗಳು ಉಂಟಾಗ್ತದೆ. Amen. Because He will provide. ಯಾಕಂದ್ರೆ ಅವರು ಎಲ್ಲವನ್ನು ಒದಗಿಸುವ ದೇವರಾಗಿದ್ದಾರೆ. He is Jehovah Jireh. He is the provider. ಅವರು ಯೆಹೋವ ಜೈರ ಅಂದ್ರೆ ಅವರು ಒದಗಿಸುವ ಕರ್ತನಾಗಿದ್ದಾರೆ. And He will bless you. But I'm not telling that He will make you rich, but He will bless you.
ಅವರು ನಿಮ್ಮನ್ನು ಒಂದು ಹಣವಂತನಾಗಿ ಮಾಡ್ತಾರಂತ ನಾನು ಹೇಳ್ತಾ ಇಲ್ಲ, ಆದರೆ ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. Many people they think, oh, when I believe in Jesus, I can become rich, my bank balance will go high. No. ಅವಾಗ ಅನೇಕರು ಅಲ್ಲಿ ಯೋಚನೆ ಮಾಡ್ತಾರೆ, ಓ ನಾನು ಯೇಸುಸ್ವಾಮಿ ನಂಬಿದ್ರೆ ಸಾಕು, ನಾನು ದೊಡ್ಡ ಸಿರಿವಂತನಾಗ್ಬಿಡ್ತೇನೆ, ಹಣವಂತನಾಗ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಹೆಚ್ಚಾಗಿರ್ತದೆ ಅಂತ ನೆನೆಸ್ತಾರೆ. ಅಲ್ಲ. But if you are with Jesus, ಆದರೆ ನೀವು ಯೇಸುಸ್ವಾಮಿ ಜೊತೆಯಲ್ಲಿ ಇರುವುದಾದರೆ He will provide all what you need. ಅವರು ನಿಮಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಒದಗಿಸುತ್ತಾರೆ. That's what Jesus did. ಅದೇ ಯೇಸು ಸ್ವಾಮಿ ಮಾಡಿದ್ರು. That's what Jesus did. ಅದೇ ಯೇಸು ಸ್ವಾಮಿ ಮಾಡಿದ್ರು. And he turned the water into wine, and he fed thousands of people, and he healed the sick. When Jesus was there, he was a blessing to many people. ಅವಾಗ ನಾವು ನೋಡ್ತೀವಿ, ನೀರನ್ನು ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದರು, ಅನೇಕರಿಗೆ ಅವರು ಪೋಷಣೆಯನ್ನು ಮಾಡಿದರು, ಮತ್ತೆ ಅನೇಕರಿಗೆ ಅವರು ಸುವಾರ್ತೆಯನ್ನು ಸಾರಿದರು ಅಂತ ನಾವು ನೋಡ್ತೇವೆ. There was no lack. ಅಲ್ಲಿ ಯಾವುದೇ ವಿಧವಾದ ಕೊರತೆಗಳೇ ಇರಲಿಲ್ಲ. Psalmist David says, the Lord is my shepherd, I don't lack anything. ಅಲ್ಲಿ ಕೀರ್ತನೆಗರ ದಾವೀದನು ಹೇಳ್ತಾ ಇದ್ದಾನೆ, ಕರ್ತನು ನನಗೆ ಒಳ್ಳೆಯ ಕುರುಬನು, ನನಗೆ ಯಾವ ಕೊರತೆ ಇಲ್ಲ. The book of Malachi chapter 4 verse 2, ನಾವು ಮಲಾಕಿನ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನಾವು ನೋಡ್ತೇವೆ, we read, under his wings there is healing. ನಾವು ಅಲ್ಲಿ ನೋಡ್ತೀವಿ, ಅವರ ರೆಕ್ಕೆಗಳ ಮರೆಯಲ್ಲಿ, ರೆಕ್ಕೆಗಳ ಕೆಳಗಡೆ ಅಲ್ಲಿ ಒಂದು ಆಶೀರ್ವಾದ ಉಂಟಂತ ನಾವು ನೋಡ್ತೇವೆ. Amen. Under Jesus, or if you are under him, there will be healing mentally, physically, emotionally, spiritually. ನೀವು ಒಂದು ವೇಳೆ ಯೇಸುಸ್ವಾಮಿ ಜೊತೆಯಲ್ಲಿ ಇರುವುದಾದರೆ, ಅವರ ಕೆಳಗಡೆ ಇರುವುದಾದರೆ, ನೀವು ಮಾನಸಿಕವಾಗಿ, ಶಾರೀರಿಕವಾಗಿ ಎಲ್ಲ ಇದರಲ್ಲಿ ನೀವು ಗುಣ ಹೊಂದಿದವರಾಗಿರ್ತೀರಾ. Amen. Hallelujah. ಆಮೆನ್. ಹಲ್ಲೆಲೂಯಾ. And he will grow like a strong and healthy calf. ನೀವು ಆವಾಗ ಒಂದು ದಷ್ಟ ಪುಷ್ಟಿಯಾಗಿರುವಂತ ಒಂದು ಕರುವಿಗೆ ಸಮಾನವಾಗಿ ನೀವು ಬೆಳೆಯುತ್ತೀರಾ. Amen. ಆಮೆನ್. There's nobody called weak in the presence of God. ದೇವರ ಪ್ರಸನ್ನತೆ ಮುಂದುಗಡೆ ಯಾರು ಕೂಡ ಬಲಹೀನರೇ ಅಲ್ಲ. Amen. When we read about the 3 young men, or even Daniel, we read they did not eat any meat. ಆಮೇಲೆ ನಾವು ಅಲ್ಲಿ ನೋಡ್ತೀವಿ, 3 ಯೌವನಸ್ಥರ ಬಗ್ಗೆ ನಾವು ದಾನಿಯೇಲನ ಪುಸ್ತಕದಲ್ಲಿ ನಾವು ಓದ್ತೀವಿ, ಅವರು ಯಾವ ಒಂದು ಆ ಮಾಂಸವನ್ನು ತಿಂದಿಲ್ಲ. But they were given only the vegetables, but they were strong and their face were glowing, healthy. ಅವರು ಬರೀ ತರಕಾರಿ ಹಣ್ಣು ಹಂಪಲುಗಳನ್ನು ತಿಂತಾ ಇದ್ರು. ಅವರ ಮುಖದಲ್ಲಿ ನೋಡಿದಾಗ ತುಂಬಾ ಒಂದು ಸೌಂದರ್ಯವಾಗಿ ಅವರು ಸಂತೋಷ ಭರಿತರಾಗಿದ್ರು ಅಂತ ನಾವು ನೋಡ್ತೇವೆ. And the caretaker understood that God, the creator of heaven and earth, was with this young man. ಆವಾಗ ಅವನು ತಿಳ್ಕೊಂಡ, ಆ ಒಂದು ಯೌವನಸ್ಥನು ತಿಳ್ಕೊಂಡ, ನನಗೆ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ ಅವನು ತಿಳ್ಕೊಂಡನು. Amen. That is the secret. ಅದು ಒಂದು ರಹಸ್ಯ. To become healthy. ಆಮೆನ್. ಅದು ಒಂದು ನಾವು ಒಂದು ಬಲವುಳ್ಳವರಾಗಿರ್ಲಿಕ್ಕೆ ಅದು ಒಂದು ರಹಸ್ಯವಾಗಿದೆ. To be prosperous. ನಾವು ಮತ್ತೆ ಒಂದು ಸಮೃದ್ಧಿ ಉಳ್ಳವರಾಗಿರ್ಲಿಕ್ಕೆ ಅದು ಕಾರ್ಯವಾಗಿದೆ. Let your mind be focusing upon to be with God. ನಾವು ದೇವರ ಪ್ರಸನ್ನತೆಯಲ್ಲಿ ಅಥವಾ ದೇವರ ಒಂದಿಗೆ ನಾವು ಯಾವಾಗಲೂ ಹಾಡುವ ತರ ದೇವರ ಜೊತೆಯಲ್ಲಿ ಇರ್ಲಿಕ್ಕೆ ನಾವು ಯಾವಾಗಲೂ ನಾವು ಪ್ರಯತ್ನ ಪಡುವವರಾಗಿರೋಣ. If you are with God, under his wings there's healing. ನಾವು ಒಂದು ವೇಳೆ ದೇವರ ಒಂದು ರೆಕ್ಕೆಯ ಕೆಳಗಡೆ ಇದ್ದರೆ ನಮಗೆ ಅಲ್ಲೊಂದು ಗುಣ ಉಂಟು. In the book of Ruth chapter 2 verse 12, 2ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ರೂತನ ಪುಸ್ತಕದಲ್ಲಿ ನಾವು ನೋಡ್ತೇವೆ, Boaz is saying to Ruth, ಬೋವಜನು ರೂತನ ಬಳಿಯಲ್ಲಿ ಹೇಳ್ತಾ ಇದ್ದಾನೆ, you will be blessed because you have come under the shadow of the Almighty. ಆವಾಗ ಬೋವಜನು ಹೇಳಿದನು, ನೀನು ದೇವರ ಅಂದ್ರೆ ಸರ್ವಶಕ್ತನಾದ ದೇವರ ಒಂದು ಮಧ್ಯದಲ್ಲಿ ನೀನು ಬಂದಿದೀಯಾ, ಅವರ ಅಡಿಯಲ್ಲಿ ಬಂದಿದೀಯಾ ಅಂತ ಹೇಳಿದರು. If you have come under the shadow of the Almighty, he will bless you abundantly. ನೀನು ಸರ್ವಶಕ್ತನ ದೇವರಾಗಿರುವಂತ ಅವರ ನೆರಳ ಅಡಿಯಲ್ಲಿ ನೀನು ಬಂದಾಗ ನಿನಗೆ ಎಲ್ಲ ವಿಧ ಆಶೀರ್ವಾದಗಳು ನಿನಗೆ ಉಂಟಾಗ್ತದೆ. And Ruth, she was not a Jewish person, but she accepted the lordship of the heavenly Father.
ಅವಳು ರೂತಲು ಯಹೂದಿಯವಳಾಗಿದ್ದರೂ ಕೂಡ ಆದರೆ ಪರಲೋಕ ದೇವರಿಂದ ಎಲ್ಲ ಆಶೀರ್ವಾದವನ್ನು ಹೊಂದಿದವಳಾಗಿದ್ದಳು. Because she chose to follow the living God. ಏಕೆಂದರೆ ಅವಳು ನಿಜವಾಗಿ ಜೀವಿಸುವಂತ ಕರ್ತನನ್ನು ಅವಳು ಆರಿಸಿಕೊಂಡಳು ಅಂತ ನಾವು ನೋಡ್ತೇವೆ. And first she was just picking up like a beggar. She was picking up all the fallen grains. ಅವಳು ಒಂದು ಬಡವಳು ತರ ಎಲ್ಲ ಕಾಳುಗಳನ್ನು ಅವಳು ಆಯ್ತಾ ಇದ್ಲು ಅಂತ ನಾವು ನೋಡ್ತೇವೆ. ಕೆಳಗಡೆ ಬಿದ್ದಿರುವಂತಹ ಕಾಳುಗಳನ್ನು ಆಯ್ತಾ ಇದ್ಲು ಅಂತ ನೋಡ್ತೀವಿ. But God has chosen her and God lifted her status. ಆದರೆ ದೇವರು ಅವಳನ್ನು ಆರಿಸಿಕೊಂಡಲು ಮತ್ತೆ ಅವಳ ಸ್ಥಿತಿಗತಿಯನ್ನು ಮೇಲೆ ಕೆತ್ತಿದರು ಅಂತ ನಾವು ನೋಡ್ತೀವಿ. And God saw her sincere faithful heart. ಆ ದೇವರು ನೋಡಿದ್ರು ಅವಳ ನಿಜ ಜೀವಿತದಲ್ಲಿ ಇದ್ದಂತ ಒಂದು ಸ್ಥಿರವಾದಂತ ಒಂದು ನಂಬಿಕೆಯುಳ್ಳಂತ ಒಂದು ಹೃದಯವನ್ನು ಅವರು ನೋಡಿದರು. She became the wife of Boaz. ಅವಳು ಮುಂದಿನ ದಿನಗಳಲ್ಲಿ ಬೋವಜನ ಹೆಂಡತಿಯಾದಳು ಅಂತ ನಾವು ನೋಡ್ತೇವೆ. Oh, Boaz was a very rich man. He had a lot of property. ಆ ಬೋವಜನು ಒಂದು ದೊಡ್ಡ ಶ್ರೀಮಂತನಾಗಿದ್ದನು, ಅವನ ಹತ್ರ ಎಲ್ಲ ಆಸ್ತಿಗಳು ಇತ್ತು. First she was picking up like a beggar. Now she became the mistress or the owner of all what Boaz had. ಮೊದಲು ಅವಳು ದರಿದ್ರಳು ತರ ಅವಳು ಕೆಳಗಡೆ ಬಿದ್ದಂತ ಕಾಳುಗಳನ್ನು ಆಯ್ತಾ ಇದ್ದವಳು ಇವಾಗ ಬಹುಜನ ಹೆಂಡತಿಯಾಗಿ ಅವಾಗ ಎಲ್ಲ ಅವನಲ್ಲಿದ್ದಂತ ಎಲ್ಲ ಆಸ್ತಿಗೂ ಅವಳು ಒಂದು ಪಾಲುಗಾರಲಾದಳು ಅಂತ ನಾವು ನೋಡ್ತೇವೆ. Boaz is an example of Jesus. ನಾವು ನೋಡ್ತೀವಿ ಬೋವಜನು ಒಂದು ಉದಾಹರಣೆಯಾಗಿ ಯೇಸುವಿಗೆ ಉದಾಹರಣೆಯಾಗಿ ಇದ್ದಾನೆ ಅಂತ ನಾವು ನೋಡ್ತೇವೆ. If you are connected with Jesus, ನೀವು ಒಂದು ವೇಳೆ ಯೇಸುವಿನ ಜೊತೆಯಲ್ಲಿ ಸಂಪರ್ಕ ಇಟ್ಟಿರುವುದಾದರೆ, then you will have all which belongs to Jesus. ಆವಾಗ ನಿಮಗೆ ಯೇಸು ಸ್ವಾಮಿ ಹತ್ರ ಏನಿದೆಯೋ ಅದೆಲ್ಲವೂ ನಿಮಗೆ ಸ್ವಂತವಾಗಿರುತ್ತದೆ. Now she is not like a beggar picking up. Now she is a mistress ordering other servants. Come on, do this, do that. ಇವಾಗ ಅವಳು ಒಬ್ಬ ಬಡವಳಲ್ಲ, ಆದರೆ ಇವಾಗ ಅವಳು ಅಧಿಕಾರಿಯಾಗಿ ಬಹುಜನ ಹೆಂಡತಿಯಾಗಿರುವುದರಿಂದ ಇದನ್ನು ಅದನ್ನು ಮಾಡಿ ಅಂತ ಹೇಳಿ ಆಳ್ವಿಕೆ ಮಾಡ್ತಾ ಇದ್ದಳು ತನ್ನ ಸೇವಕರ ಹತ್ರ. She had all the blessings. ಅವಳಿಗೆ ಎಲ್ಲ ಆಶೀರ್ವಾದವನ್ನು ಹೊಂದಿದಳು ಅಂತ ನಾವು ನೋಡ್ತೇವೆ. Because she had Boaz. ಏಕೆಂದರೆ ಅವಳು ಬೋವಜನನ್ನು ಹೊಂದಿದಳು. She is the wife of Boaz and she is the mistress, the first lady. ಆಮೇನ್ ಅವಳು ಬೋವಜನ ಹೆಂಡತಿಯಾಗಿದ್ದಳು, ಅವಳು ಮೊದಲನೇ ಒಂದು ಹೆಂಗಸಾಗಿದ್ದಳು ಅಂತ ನಾವು ನೋಡ್ತೇವೆ. There is a story. ನಾವು ಒಂದು ಕಥೆಯನ್ನು ನೋಡ್ತೀವಿ. The story goes like this. ಆ ಒಂದು ಕಥೆ ಈ ರೀತಿಯಾಗಿ ಹೋಗ್ತದೆ. Father had 3 daughters. ಆ ಒಂದು ತಂದೆಗೆ 3 ಹೆಣ್ಣು ಮಕ್ಕಳು ಇದ್ರಂತ ನಾವು ನೋಡ್ತೀವಿ. And the father took the 3 daughters to the jewelry shop. ಆ ಒಂದು ತಂದೆಯು ಆ ಒಂದು 3 ಹೆಣ್ಣು ಮಕ್ಕಳನ್ನು ಒಂದು ಜ್ಯುವೆಲ್ಲರಿ ಶಾಪ್ಗೆ, ಚಿನ್ನದ ಒಂದು ಅಂಗಡಿಗೆ ಕರ್ಕೊಂಡು ಹೋದ್ರು ಅಂತ ನೋಡ್ತೇವೆ. ದೊಡ್ಡ ಅಂಗಡಿ. ಆ ದೊಡ್ಡ ಅಂಗಡಿ. It's a big jewelry shop. ದೊಡ್ಡ ಚಿನ್ನದ ಅಂಗಡಿಗೆ ಕರ್ಕೊಂಡು ಹೋದ್ರು ಅಂತ ನಾವು ನೋಡ್ತೀವಿ. He told the 3 daughters, come on, go and take whatever you want and I will pay the money. ಅವ್ರು ಹೇಳಿದ್ರು, ನೀನು ಹೋಗಿ ಎಲ್ಲ ಏನ್ ಬೇಕೋ ತಕೊಂಡು ನಾನು ಅದೆಲ್ಲ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ರು. And the older daughter went and took all the gold, kilo after kilo of gold. ಆವಾಗ ಅಲ್ಲಿ ನಾವು ನೋಡ್ತೀವಿ, ದೊಡ್ಡ ಮಗಳು ಹೋಗ್ಬಿಟ್ಟು ಅವಳಿಗೆ ಕೆಜಿ ಗಟ್ಟಲೆ ಅವಳು ಚಿನ್ನವನ್ನು ಖರೀದಿಸಿಕೊಂಡಲ್ಲ ಅಂತ ನಾವು ನೋಡ್ತೀವಿ. And the second daughter went and she took all the precious stones, ruby, diamond, sapphire. ಆವಾಗ ಎರಡನೇ ಮಗಳು ನಾವು ನೋಡ್ತೀವಿ, ಅವಳು ಬೆಲೆ ಬಾಳುವಂತ ಕಲ್ಲುಗಳನ್ನು ಅವಳು ತಕೊಂಡ್ಲ ಅಂತ ನಾವು ವಜ್ರ, ವೈಡೂರ್ಯ ಈ ರೀತಿಯಾಗಿರುವಂತ ಕಲ್ಲುಗಳನ್ನು ಅವಳು ತಕೊಂಡ್ಲ ಅಂತ ನಾವು ನೋಡ್ತೀವಿ. And the third daughter, and the little one, she was sitting near the father. ಆವಾಗ ಮೂರನೆಯ ಮಗಳು ಯಾವಾಗಲೂ ತನ್ನ ತಂದೆಯ ಜೊತೆಯಲ್ಲಿ ಕುಳಿತುಕೊಂಡಿದ್ದಳು, ಎಲ್ಲೂ ಹೋಗಿಲ್ಲ ಅಂತ ನಾವು ನೋಡ್ತೀವಿ. But her eyes was upon the young man, the owner of that jewelry shop. ಆವಾಗ ಆದರೆ ಅವಳ ಕಣ್ಣು ಮಾತ್ರ ಆ ಒಂದು ಚಿನ್ನದ ಅಂಗಡಿಯಲ್ಲಿ ಇರುವ ಓನರ ಮಗನ ಮೇಲೆ ಇತ್ತು ಅಂತ ನಾವು ನೋಡ್ತೀವಿ. And the father said, come on, go, your sisters have taken whatever they wanted, you go and take whatever you want. ಆವಾಗ ತಂದೆ ಹೇಳಿದ್ರು, ಬಾ ನೀನು ಅವ್ರ ತರನೇ ಹೋಗಿ ಏನ್ ಬೇಕು ನೀನು ತಕೋ ಅಂತ ಹೇಳಿದ್ರು. And the younger daughter told, no daddy,
I want that boy. I want to get married to that boy. ಆವಾಗ ಅವಳು ಹೇಳಿದಳು, ಆ ಚಿಕ್ಕ ಹುಡುಗಿ ಹೇಳಿದಳು, ಅಪ್ಪ ನನಗೆ ಇದೆಲ್ಲ ಬೇಡ, ನನಗೆ ಆ ಹುಡುಗ ನನಗೆ ಬೇಕು, ಅವನನ್ನು ನಾನು ಮದುವೆ ಆಗ್ಬೇಕು ಅಂತ ಕೇಳಿದಳು. Father was surprised. Oh, how smart is my daughter. ಆಮೇಲೆ ಆವಾಗ ತಂದೆ ಹೇಳಿದ್ರು, ಓ ನನ್ನ ಮಗಳು ಎಷ್ಟೊಂದು ಅವಳು ಅಂದ್ರೆ ಬುದ್ಧಿವಂತಲಾಗಿದ್ದಾಳೆ ಅಂತ ಹೇಳಿದರು. She had a very good calculation in her mind. ಆಮೇಲೆ ಅವಳು ತನ್ನ ಮನಸ್ಸಿನಲ್ಲೇ ಒಂದು ದೊಡ್ಡ ಒಂದು ಸಂಖ್ಯೆಯನ್ನು ಇಟ್ಕೊಂಡಿದ್ದಳು. Maybe my older sister have taken 3 kilos of gold and my other sister have taken they worth some lakhs. ಆವಾಗ ನನ್ನ ದೊಡ್ಡ ಅಕ್ಕ ಹೋಗಿ ಅವಳು 3 ಕೆಜಿ ಕಟ್ಟಲೆ ಒಂದು ಚಿನ್ನವನ್ನು ತಗೊಂಡಿರ್ಬೋದು, ಅಥವಾ ಎರಡನೇ ಅಕ್ಕ ಹೋಗಿ ಬೆಲೆ ಬಾಳುವಂತ ಕಲ್ಲುಗಳನ್ನು ಖರೀದಿಸಿರ್ಬೋದು, ಅದು 1 ಲಕ್ಷ 2 ಲಕ್ಷ ಇರ್ಬೋದು ಹಂಗಂತ ಹೇಳ್ತಾ ಇದ್ರು. But if I marry that young man, the owner of this big jewelry shop, ಆ ಒಂದು ಅಂಗಡಿಯ ಮಾಲೀಕನ ಒಂದು ಮಗನನ್ನು ನಾನು ಮದುವೆ ಆಗುವುದಾದ್ರೆ, then I will have everything. ಆವಾಗ ನನಗೆ ಎಲ್ಲವೂ ಇರ್ತದೆ. I hope you understood. ನಾನು ನೆನೆಸ್ತೇನೆ ನೀವೆಲ್ಲರೂ ಇದನ್ನು ಅರ್ಥ ಮಾಡಿಕೊಂಡಿರ್ತೀರ. If Jesus is with you, ಒಂದು ವೇಳೆ ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿ ಇರುವುದಾದರೆ, or if you are with Jesus, ಅಥವಾ ನೀವು ಯೇಸು ಸ್ವಾಮಿ ಜೊತೆಯಲ್ಲಿ ಇರುವುದಾದರೆ, he will have everything. ನಿಮಗೆ ಎಲ್ಲವನ್ನು ಹೊಂದಿದವರಾಗಿರ್ತೀರಾ. In book of Colossians chapter 1 verse 19, ನಾವು ಕೊಲೊಸ್ಸೆರ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ನಾವು ನೋಡ್ತೇವೆ, whatever we have lost in Adam, we get everything back in Jesus. ನಾವು ಆದಾಮನಲ್ಲಿ ಏನೆಲ್ಲ ಕಳೆದುಕೊಂಡುವೋ ಅದೆಲ್ಲವನ್ನು ಯೇಸುವಿನಲ್ಲಿ ಪುನಃ ಹೊಂದಿಕೊಳ್ಳುತ್ತೇವೆ. Jesus gives you the life back and he gives you the abundant life. ಯೇಸು ಸ್ವಾಮಿ ನಮಗೆ ಒಂದು ಜೀವವನ್ನು ಕೊಡ್ತಾರೆ. ಬರೀ ಜೀವ ಮಾತ್ರ ಅಲ್ಲ, ಅದು ಪೂರ್ಣವಾದಂತಹ ಒಂದು ಶಾಶ್ವತವಾದಂತಹ ಜೀವಿತ. The secret is you have to be with Jesus. ಆದರೆ ಅದರಲ್ಲಿ ಒಂದು ರಹಸ್ಯ ಏನಂದ್ರೆ, ನೀವು ಯೇಸು ಸ್ವಾಮಿಯ ಜೊತೆಯಲ್ಲಿ ಇರಬೇಕು. If you want to be with Jesus, the word of God has to be ruling your life. ನೀವು ಒಂದು ವೇಳೆ ಯೇಸು ಸ್ವಾಮಿಯ ಜೊತೆಯಲ್ಲಿ ಇರಬೇಕಾದರೆ ದೇವರ ವಾಕ್ಯ ನಿಮ್ಮನ್ನು ಅಧಿಕಾರ ಮಾಡಬೇಕಾಗ್ತದೆ. You have to obey Jesus. ನೀವು ಯೇಸುವಿಗೆ ವಿಧೇಯರಾಗಬೇಕು. You have to please him. ನೀವು ಯಾವಾಗಲೂ ಅವರನ್ನು ಪ್ರಿಯಪಡಿಸುವವರಾಗಿರಬೇಕು. You have to leave everything what displeases him. ಅವರಿಗೆ ಯಾವುದೆಲ್ಲ ವಿರೋಧವಾಗಿದೆಯೋ ಅದೆಲ್ಲವನ್ನು ನೀವು ಬಿಡಬೇಕಾಗ್ತದೆ. You can have everything. ನೀವು ಎಲ್ಲವನ್ನು ಹೊಂದಿಕೊಳ್ಳಬಹುದು. You can be prosperous. ನೀವು ಒಂದು ಸಮೃದ್ಧಿಯುಳ್ಳವರಾಗಿರಬಹುದು. I mean prosperous in the name of Jesus and according to the word of God. ಯೇಸು ಕ್ರಿಸ್ತನ ನಾಮದಲ್ಲಿ ದೇವರ ವಾಕ್ಯದ ಪ್ರಕಾರ ನಿಮಗೆ ಒಂದು ಸಮೃದ್ಧಿಯಾದ ಜೀವಿತ. First your soul should prosper. ಮೊದಲು ನಿಮ್ಮ ಆತ್ಮ ಯಾವಾಗಲೂ ಸಮೃದ್ಧಿಯಾಗಿರಬೇಕು. Then God will prosper you according to his riches in a glorious way. ಮತ್ತೆ ದೇವರು ಏನು ಮಾಡ್ತಾರೆ, ನಿಮ್ಮ ಎಲ್ಲ ಯೇಸು ಕ್ರಿಸ್ತನಲ್ಲಿ ಅವರಿಗೆ ಎಲ್ಲ ಅಗತ್ಯಗಳು, ನಿಮ್ಮ ಎಲ್ಲ ಅಗತ್ಯಗಳನ್ನು ಸಂಧಿಸಲು ಅವರು ಶಕ್ತರಾಗಿದ್ದಾರೆ. The Father loves you. ತಂದೆಯಾದ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. And he has given his only begotten son to die for you. ನಿಮಗೋಸ್ಕರ ತನ್ನ ಒಬ್ಬನೇ ಮಗನನ್ನು ದಾರಿ ಎರೆದು ಕೊಟ್ಟರು ಅಂತ ನಾವು ನೋಡ್ತೀವಿ. If he has given his son for you, how much more it is true that he will give everything for you. ಒಂದು ವೇಳೆ ತನ್ನ ಮಗನನ್ನೇ ಕೊಟ್ಟಿರುವುದಾದರೆ ಆವಾಗ ಇನ್ನೂ ಹೆಚ್ಚಾಗಿ ಹೇಗೆ ಅವರು ಕೊಡದೇ ಇರುವರು. In Jesus' name. ಯೇಸುವಿನ ನಾಮದಲ್ಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. And pastor is going to pray. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಾವು ನೋಡ್ತೇವೆ ಸ್ವಾಮಿ, ಯಾವಾಗಲೂ ನಿಮ್ಮೊಂದಿಗೆ ಇರುವುದೇ ಅಪ್ಪ ನಮ್ಮ ಆಸೆಯಾಗಿರಲಿ ಅಂತ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕರ್ತನೆ, ನಿಮ್ಮ ವಾಕ್ಯವನ್ನು ನಾವು ಕೇಳಿದಂತೆ ಅದರ ಪ್ರಕಾರ ನಾವು ನಡೆಯಲಿಕ್ಕೆ ಕರ್ತನೆ ನಿಮ್ಮ ವಾಕ್ಯದಲ್ಲಿ ತಗ್ಗಿದವರಾಗಿ ವಿಧೇಯತೆ ಉಳ್ಳವರಾಗಿ ಕರ್ತನೆ ನಮ್ಮ ಎಲ್ಲ ಅಪ್ಪ ನೀವು ಇಟ್ಟಿರುವಂಥ ಎಲ್ಲ ಆಸ್ತಿ ಐಶ್ವರ್ಯಗಳನ್ನು ನಾವು ಅಂಗೀಕರಿಸಿಕೊಳ್ಳಲು ಶಕ್ತರಾಗಿರುವಂತೆ ಕರ್ತನೆ ನಿಮ್ಮ ವಾಕ್ಯಕ್ಕೆ ನಾವು ತಗ್ಗಿಸಿಕೊಳ್ಳುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. Amen. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶವು ನಿಮಗೆ ಆಶೀರ್ವಾದದಾಯಕವಾಗಿ ಇದ್ದಿರುತ್ತದೆ ಅಂತ ನಾನು ನಂಬುತ್ತೇನೆ. ಆದ್ದರಿಂದ ಇಂಥ ಸಂದೇಶಗಳು ನೀವು ಕೇಳಬೇಕಾದರೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತು ನಿಮಗೆ ಇನ್ನೂ ಹೆಚ್ಚಾದ ಮಾಹಿತಿ ಬೇಕೆಂದರೆ ಈ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ಮಾಹಿತಿಗಳನ್ನು ನೀವು ಹೊಂದಿಕೊಳ್ಳಿರಿ. ಆಮೇನ್. ವಂದನೆಗಳು.